ಬೇಸಿಕ್ ಐಡಿಯಾ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಹುಡುಗರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಒಂದು ಪ್ರೊಸೀಜರ್ ಇದ್ದ ಹಾಗೆ. ಸೊ ಇದು ನಾನು ಮಾಡಲ್ಲ, ನಾನು ಹೇಳ್ತಾ ಇಲ್ಲ ಇದನ್ನ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋವಂಥದ್ದು. ನಾನು ಪ್ರತಿಯೊಂದು ಪ್ರೊಸೀಜರೇ ಮಾಡ್ತೀನಿ, ಬಟ್ ಇದು ಬೈ ಡಿಫಾಲ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿಯಲ್ಲಿ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ನೀವು ಈ ರೀತಿಯಲ್ಲೇ ಮಾಡಬೇಕು, ಆಯ್ತಾ? ಸೊ ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಗಿವನ್ ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. 2x plus 3y minus 10 being equal to 0, 1x minus 4y minus 5 is equal to 0. So ಇದು ನಿಮ್ಮ ax plus by plus c is equal to 0 ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಮುಂದಿಂದು ಬಿ ಕ್ಯಾಬ್ ಅಂತ ಹೇಳಿ. ಬಿ ಕ್ಯಾಬ್ ಅಂತ ಹೇಳಿದ್ರೆ ಒಂದು ಆಕ್ಚುಲಿ ಇದು ಹೆಡ್ಡಿಂಗು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದಂತಲ್ಲ, ಇದು ವೇ ಟು ರಿಮೆಂಬರ್ ಅಂತ ಹೇಳಿ. ಇದನ್ನ ಜ್ಞಾಪಕ ಇಟ್ಕೊಳಕ್ಕೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇರೋದು. ಸೊ ಏನಂತ ಹೇಳಿದ್ರೆ ಬರೀತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸ್ ವೈ ಮತ್ತೆ 1 ಅಂತ ಬರಿಬೇಕು ಕಂಪಲ್ಸರಿ. ಅದ್ರ ಕೆಳಗಡೆ ಬಿ ಸಿ ಎ ಪಿ ಅಂತ ಬರ್ಕೊಳ್ಳಿ. ಸ್ಮಾಲ್ ಲೆಟರ್ ಏನೇ. ಇದ್ರ ಕೆಳಗಡೆ ಬಿ ಅಂತ ಹೇಳಿದ್ರೆ ಈ ಕೋಎಫಿಷಿಯಂಟ್ಸ್ ಇದೆಯಲ್ಲ, 3 ಮತ್ತೆ -4, 3 -4 ಕಾನ್ಸ್ಟೆಂಟ್ ಇದೆಯಲ್ಲ, -10 -5. ಎ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ 2 1, ಬಿ 3 ಮತ್ತೆ -4. ಈ ರೀತಿಯಲ್ಲಿ ಬರ್ಕೊಳ್ಳಿ. ಇದು ನಿಮ್ಮ ಬಿ ಕ್ಯಾಬ್. ಬಿ ಕ್ಯಾಬ್ ಅಂತ ಹೇಳಿದ್ರೆ ನಿಮ್ಮ ಕೋಎಫಿಷಿಯಂಟ್ಸ್ ಆರ್ಡರ್ ಈ ರೀತಿಯಲ್ಲಿ ಬರ್ಕೊಬೇಕು ಅಂತ ಹೇಳಿ. ಇದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನೀವು ಬೆಂಗಳೂರು ಕ್ಯಾಬ್ಸ್ ಅಂತ ಜ್ಞಾಪಕ ಇಟ್ಕೊಬಹುದು. ಸರಿನಾ? ಕ್ಲೀನ್ ಆಗಿ ಬರೆಯೋಣ. ಇದೆಲ್ಲ ಜ್ಞಾಪಕ ಇಟ್ಕೊಳೋದಕ್ಕೆ ಇದೇನು ನಿಮ್ಮ ಅಫಿಷಿಯಲ್ ಆಗಿ ಆ ಥರ ಏನು ಇಲ್ಲ, ಈ ಥರ ಹೆಸರೇನಿಲ್ಲ, ಮೆಥಡ್ ಇದೆ. ಈ ಭಾಗ ಇದೆ. ಇದು ನಾನು ಬರ್ತಿರೋದು, ಸರಿನಾ? ಸೊ ಇದನ್ನೆಲ್ಲ ಬರ್ದಾದ್ಮೇಲೆ ಎಕ್ಸ್ ಡಿವೈಡೆಡ್ ಬೈ ಅಂತ ಬರ್ಕೊಳ್ಳಿ. ಬರ್ಕೊಂಡು 3 ಮತ್ತೆ -5 ಪ್ರಾಡಕ್ಟ್ ತಗೊಳ್ಳಿ, ಮೈನಸ್ ಹಾಕಿ, -4 and -10 ಪ್ರಾಡಕ್ಟ್ 40 ಅಲ್ವಾ? -, ಪ್ಲಸ್ 4 × 10 40 ಈ ತರ ಬರ್ಕೊಬೇಕು. ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ ಇವೆರಡು ಪ್ರಾಡಕ್ಟ್ ತಗೊಳ್ಳಿ, -10 ಮೈನಸ್ ಹಾಕಿ, ಇವೆರಡು ಪ್ರಾಡಕ್ಟ್ ತಗೊಳ್ಳಿ, -10 ಈಸ್ ಈಕ್ವಲ್ ಟು ಇವೆರಡು ಪ್ರಾಡಕ್ಟ್ ತಗೊಳ್ಳಿ, 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ -8 ಮೈನಸ್ ಆಫ್ ಇವೆರಡು ಪ್ರಾಡಕ್ಟ್ ತಗೊಳ್ಳಿ. ಸರಿ, ಅಷ್ಟೇ, ಇನ್ನೇನಿಲ್ಲ. ಇದಾದ್ಮೇಲೆ ಸಿಂಪಲ್ ಸಿಂಪ್ಲಿಫಿಕೇಶನ್. 3x ಡಿವೈಡೆಡ್ ಬೈ ಇದೆಷ್ಟಾಗುತ್ತಿದೋ -55, ಇದು y ಬೈ 0 ಆಗುತ್ತಿದೋ, ಇದು 1 ಬೈ -11. ಮುಂದಿನ ಭಾಗ ಸಿಂಪ್ಲಿಫಿಕೇಶನ್. ಸೊ ಸಿಂಪ್ಲಿಫಿಕೇಶನ್ಗೋಸ್ಕರ ಇದು ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಎಕ್ಸ್ಪ್ರೆಷನ್ ಅಂತ ತಗೊಳ್ಳಿ. ಸೊ simplification taking first and second term. First and second term ಗೆ ಮೇಲೆ ಬೇಕಾಗಿಲ್ಲ. ಫಸ್ಟ್ ಅಂಡ್ ಥರ್ಡ್, ಸಾರಿ, ಯಾವತ್ತಿದ್ರು ಫಸ್ಟ್ ಥರ್ಡ್ ಸೆಕೆಂಡ್ ಥರ್ಡ್ ತಗೊಬೇಕು. ಏನಕ್ಕೆ ಅಂತ ಹೇಳಿ 1 ಇದೆಯಲ್ಲ ಇಲ್ಲಿ, ಫಸ್ಟ್ ಸೆಕೆಂಡ್ ತಗೊಂತಂದ್ರೆ ಎಕ್ಸ್ ವೈ ಬಂದ್ಬಿಡುತ್ತೆ, ಉಪಯೋಗ ಬರಲ್ಲ. ಸೊ ಎಕ್ಸ್ ಡಿವೈಡೆಡ್ ಬೈ -55 is equal to 1 by -11. ಇವಾಗ ಸಿಂಪಲ್, ನಿಮ್ಗೆ ಗೊತ್ತಿದೆಯಲ್ಲ ಏನು ಮಾಡೋದು, -55 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಇದು ಕ್ಯಾನ್ಸಲ್, ನೆಗೆಟಿವ್ ಇಸ್ ಪಾಸಿಟಿವ್, 11 1s 11 5s. therefore x is equal to 5 ಆಗುತ್ತೆ.
ಮತ್ತೆ ನೆಕ್ಸ್ಟ್ ಮುಂದಿನ ಭಾಗ ಟೇಕ್ or taking second and third expressions. So ಇಲ್ಲಿ y by 0 is equal to 1 by minus 11. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೈಪ್ ಮಾಡ್ತು ಅಂದ್ರೆ y is equal to 0 ಬರುತ್ತೆ ಅಲ್ವಾ? ಇದೇ ನಿಮ್ಮ ಉತ್ತರ. The solution is 5, 0. ವೆರಿಫೈ ಮಾಡಿ. 5 into 2 is 10 plus 0 is 10. 5 minus 0 is 5. ಸೊ ಉತ್ತರ ಸರಿ ಇದೆ. ಸೊ ಇದೊಂದು ಪ್ರೊಸೀಜರು ಸಿಂಪಲ್ ಆಗಿ ಮಾಡೋವಂಥದ್ದು. ಇದ್ರಲ್ಲಿ ಏನೋ ತಪ್ಪಾಯ್ತು ಅಂದ್ರೆ ಪೂರ ಹೋಗುತ್ತೆ, ಅದೊಂದು ಪಕ್ಕ. ಆ ಥರ ಏನು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಲಿಲ್ಲ, ಕನ್ಫ್ಯೂಸ್ ಆಗಲಿಲ್ಲ ನಿಮಗೆ ಅಂತ ಹೇಳಿದ್ರೆ ಆನ್ಸರ್ ಪಕ್ಕ ಬಂದೇ ಬರುತ್ತೆ.